ಹಾಯ್ ಮಕ್ಕಳೇ, ಹೇಗಿದ್ದೀರಿ? ಕಳೆದ ತರಗತಿಯಲ್ಲಿ ಫುಡ್ ಅಂಡ್ ಅಗ್ರಿಕಲ್ಚರ್ ಕ್ಷೇತ್ರದ ಬಗ್ಗೆ ತಿಳ್ಕೊಂಡ್ರಿ ಅಲ್ವಾ? ಈ ಕ್ಷೇತ್ರದಲ್ಲಿರುವ ವಿವಿಧ ರೀತಿಯ ವ್ಯವಸಾಯ ಪದ್ಧತಿಗಳು ಮತ್ತು ಆಹಾರ ಸಂಸ್ಕರಣೆ ಬಗ್ಗೆ ತಿಳಿದುಕೊಂಡ್ರಿ. ಇಂದಿನ ತರಗತಿಯಲ್ಲಿ ಈ ಕ್ಷೇತ್ರದಲ್ಲಿರುವ ಅವಕಾಶಗಳು ಹಾಗೂ ಇಲ್ಲಿ ಕಾರ್ಯನಿರ್ವಹಿಸಲು ಬೇಕಾಗುವ ವಿದ್ಯಾರ್ಹತೆ ಬಗ್ಗೆ ತಿಳಿಯೋಣ. ಮೊದಲಿಗೆ ಇಲ್ಲಿರುವಂತಹ ಅವಕಾಶಗಳು: ಅರ್ಬನ್ ಫಾರ್ಮಿಂಗ್, ನಗರ ಅಥವಾ ಚಿಕ್ಕ ಚಿಕ್ಕ ಪ್ರದೇಶಗಳಲ್ಲಿ ಸೊಪ್ಪು ಮತ್ತು ತರಕಾರಿಗಳನ್ನು ಬೆಳೆಸುವುದು, ಉದಾಹರಣೆಗೆ ಮನೆಯ ಬಾಲ್ಕನಿ, ಟೆರೆಸ್ ಇತ್ಯಾದಿ. ಹಾರ್ಟಿಕಲ್ಚರ್, ವಿವಿಧ ರೀತಿಯ ಹಣ್ಣು, ತರಕಾರಿ, ಹೂ ಗಿಡಗಳನ್ನು ಒಂದು ನಿರ್ಧಾರಿತ ಪ್ರದೇಶದಲ್ಲಿ ಬೆಳೆಸುವುದು, ಉದಾಹರಣೆಗೆ ಹಾಪ್ಕಾಮ್ಸ್ ನರ್ಸರಿ. ಫಾರೆಸ್ಟ್ರಿ, ಅರಣ್ಯ ಅಭಿವೃದ್ಧಿ ಮಾಡುವಂಥದ್ದು. ನಗರ ಬೆಳೆಯುತ್ತಿದ್ದ ಹಾಗೆ ಮರ ಗಿಡಗಳ ನಾಶವಾಗುತ್ತಿದ್ದು ಪರಿಸರದ ನೈರ್ಮಲ್ಯ ಹೆಚ್ಚಾಗುತ್ತಿದೆ. ಅದಕ್ಕಾಗಿ ಸರ್ಕಾರಿ ಜಮೀನಿನಲ್ಲಿ ಅರಣ್ಯವನ್ನು ಬೆಳೆಸುತ್ತಾರೆ. ಡೈರಿ ಫಾರ್ಮಿಂಗ್, ಹಸು ಸಾಕಾಣಿಕೆ. ಡೈರಿ ಟೆಕ್ನಾಲಜಿ, ಉತ್ಪಾದನೆಯಾದಂತಹ ಹಾಲಿನಿಂದ ಡೈರಿ ಉತ್ಪನ್ನಗಳನ್ನು ತಯಾರಿಸುವುದು. ಪ್ಲಾಂಟ್ ಪ್ಯಾಥಾಲಜಿ, ಸಸ್ಯಗಳ ರೋಗಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡುವುದು ಮತ್ತು ಪರಿಹಾರಗಳನ್ನು ಕಂಡುಹಿಡಿಯುವುದು. ಪೌಲ್ಟ್ರಿ ಫಾರ್ಮಿಂಗ್, ಕೋಳಿ ಸಾಕಾಣಿಕೆ. ಸೆರಿಕಲ್ಚರ್, ರೇಷ್ಮೆ ಹುಳು ಸಾಕಾಣಿಕೆ. ಇದರಿಂದ ರೇಷ್ಮೆ ವಸ್ತ್ರಗಳನ್ನು ತಯಾರಿಸಬಹುದು. ಏಪಿಕಲ್ಚರ್, ಜೇನು ಸಾಕಾಣಿಕೆ. ಇತ್ತೀಚಿನ ದಿನಗಳಲ್ಲಿ ಜನರು ಆರೋಗ್ಯದ ದೃಷ್ಟಿಯಿಂದ ಹೆಚ್ಚಾಗಿ ಜೇನುತುಪ್ಪವನ್ನು ಬಳಸುತ್ತಾರೆ. ಫುಡ್ ಪ್ರೊಸೆಸಿಂಗ್, ಇತ್ತೀಚಿನ ದಿನಗಳಲ್ಲಿ ಜನರು ಹೆಚ್ಚಾಗಿ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಂಡಿರುವುದರಿಂದ ಅವರಿಗೆ ಆಹಾರ ಪದಾರ್ಥಗಳನ್ನು ಸಿದ್ಧಪಡಿಸಲು ಸಮಯ ಸಿಗುವುದಿಲ್ಲ. ಹಾಗಾಗಿ ಈ ಸಂಸ್ಕರಿಸಿದ ಆಹಾರ ಪದಾರ್ಥಗಳನ್ನು ಹೆಚ್ಚಾಗಿ ಬಳಸುತ್ತಾರೆ. ಭಾರತ ದೇಶವು ಕೃಷಿ ಪ್ರಧಾನವಾಗಿದ್ದು ಇಲ್ಲಿ 50% ಜನಸಂಖ್ಯೆ ಕೃಷಿಯಲ್ಲಿ ತೊಡಗಿದ್ದಾರೆ. ಇಲ್ಲಿ ಕೊಟ್ಟಿರುವ ಕೆಲವೊಂದು ಕಂಪನಿಗಳು ವ್ಯವಸಾಯಕ್ಕೆ ಸಹಾಯಕವಾಗುವಂತಹ ಉತ್ಪನ್ನಗಳ ತಯಾರಿಕೆಯಲ್ಲಿ ತೊಡಗಿಕೊಂಡಿದ್ದಾರೆ. ಉದಾಹರಣೆಗೆ ರಾಸಾಯನಿಕ ಗೊಬ್ಬರ, ಯಂತ್ರೋಪಕರಣ, ಬಿತ್ತನೆ ಬೀಜ ಇತ್ಯಾದಿ. ಇಲ್ಲಿ ಕೆಲವೊಂದು ಆಹಾರ ಉತ್ಪನ್ನ ತಯಾರಿಕಾ ಕಂಪನಿಗಳ ಹೆಸರಿದೆ. ಇವು ವ್ಯವಸಾಯದಿಂದ ಬಂದಂತಹ ಕಚ್ಚಾ ವಸ್ತುಗಳನ್ನು ಬಳಸಿ ಸಂಸ್ಕರಿಸಿದ ಆಹಾರ ಉತ್ಪನ್ನಗಳನ್ನು ತಯಾರಿಸುತ್ತಾರೆ. ಉದಾಹರಣೆಗೆ ಬಿಸ್ಕೆಟ್, ಬ್ರೆಡ್, ಜಾಮ್ ಇತ್ಯಾದಿ. ನಿಮ್ಗೆ MTRನ ಕತೆ ಹೇಳಲಾ? ಹಲವಾರು ವರ್ಷಗಳ ಹಿಂದೆ ಇವರು ಬೆಂಗಳೂರಲ್ಲಿ ಒಂದು ಸಣ್ಣ ಹೋಟೆಲ್ ಶುರು ಮಾಡಿದ್ರು. ಇವರು ಶುಚಿ ಮತ್ತು ರುಚಿಗೆ ಪ್ರಸಿದ್ಧರಾದ್ರು. ನಂತರ ಇವ್ರದೇ ಆದಂತ ಹಲವಾರು ಆಹಾರ ಉತ್ಪನ್ನಗಳ ತಯಾರಿಕೆಯಲ್ಲಿ ತೊಡಗಿಕೊಂಡಿದ್ದಾರೆ. ಇದುವರೆಗೂ ನೀವು ಈ ಕ್ಷೇತ್ರದಲ್ಲಿರುವ ಅವಕಾಶಗಳ ಬಗ್ಗೆ ತಿಳಿದುಕೊಂಡ್ರಿ. ಈಗ ಈ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸಲು ಬೇಕಾದ ವಿದ್ಯಾರ್ಹತೆ ಬಗ್ಗೆ ತಿಳಿಯೋಣ. ಅಗ್ರಿಕಲ್ಚರಲ್ ಟೆಕ್ನಾಲಜಿಲಿ ಯಾವ ಪದವಿ ಮಾಡ್ಬೋದು? ಬಿಟೆಕ್ ಅಥವಾ BE ಮಾಡ್ಬೋದು. ಇದು 4 ವರ್ಷದ ಕೋರ್ಸು. ಇದಕ್ಕೆ PUC ಮಾಡಬೇಕು. PUC ನಲ್ಲಿ ಕಂಪಲ್ಸರಿ ನೀವು ಸೈನ್ಸ್ ತಗೊಂಡಿರ್ಬೇಕು. ಸೊ ಸೆಕೆಂಡ್ PUC ನಲ್ಲಿ ಕನಿಷ್ಠ ಅಂದ್ರೂ 50% ಅಂಕ ಪಡೆದು ನೀವು ಪಾಸ್ ಆಗ್ಬೇಕು. ಇದಕ್ಕೆ ಕರ್ನಾಟಕ ಸ್ಟೇಟ್ ಲೆವೆಲ್ CET ಎಕ್ಸಾಮ್ ಇರುತ್ತೆ. ಸೊ ಈ ಒಂದು ಕೋರ್ಸ್ ಅಲ್ಲಿ ಸ್ಪೆಷಲೈಸೇಷನ್ಸ್ ಇದೆ. ಇಲ್ಲಿ ಕೆಳಗೆ ಕೊಟ್ಟಿರುವಂತ ಸಬ್ಜೆಕ್ಟ್ಸ್ ಅಲ್ಲಿ ನೀವು ಸ್ಪೆಷಲೈಸೇಷನ್ಸ್ ಮಾಡಬಹುದು. ಕ್ರಾಪ್ ಪ್ರೊಡಕ್ಷನ್ ಟೆಕ್ನಾಲಜಿ, ಅಗ್ರಿಕಲ್ಚರಲ್ ಇನ್ಫಾರ್ಮೇಶನ್ ಟೆಕ್ನಾಲಜಿ, ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್ ಇಂತಹ ವಿಷಯನ ನೀವು ತಗೋಬಹುದು. CET ರ್ಯಾಂಕಿಂಗ್ ಆಧಾರದ ಮೇಲೆ ನಿಮ್ಗೆ ಕಾಲೇಜ್ ಅಲಾಟ್ಮೆಂಟ್ ಆಗುತ್ತೆ. ಅದೇ ರೀತಿ ಅಗ್ರಿಕಲ್ಚರಲ್ ಸೈನ್ಸ್, ಇದರಲ್ಲಿ ಯಾವ ಪದವಿ ಮಾಡ್ಬೋದು? ಬ್ಯಾಚುಲರ್ ಆಫ್ ಸೈನ್ಸ್, ಇದು 3 ವರ್ಷದ್ದು. ಇದು ಬಂದು ಇದಕ್ಕೆ ನೀವು PUC ಮಾಡಬೇಕು. PUC ನಲ್ಲಿ ಕಂಪಲ್ಸರಿ ಸೈನ್ಸ್ ತಗೋಬೇಕು. ಸೆಕೆಂಡ್ PUC ನಲ್ಲಿ 45ರಿಂದ 50% ಅಂಕ ಪಡಿಬೇಕು. ಇದಕ್ಕೂ ಕೂಡ ಸ್ಪೆಷಲೈಸೇಷನ್ಸ್ ಇದೆ. ಅಗ್ರಿಕಲ್ಚರಲ್ ಬಯೋಟೆಕ್ನಾಲಜಿ, ಆಗ್ರೋ ಕೆಮಿಕಲ್ ಅಂಡ್ ಪೆಸ್ಟ್ ಕಂಟ್ರೋಲ್, ಪ್ಲಾಂಟ್ ಬ್ರೀಡಿಂಗ್ ಅಂಡ್ ಜೆನೆಟಿಕ್ಸ್, ಸಾಯಿಲ್ ಸೈನ್ಸ್ ಅಂಡ್ ವಾಟರ್ ಮ್ಯಾನೇಜ್ಮೆಂಟ್, ಪ್ಲಾಂಟ್ ಜೆನೆಟಿಕ್ಸ್ ಇಂತಹ ವಿಷಯಗಳನ್ನ ತಗೊಂಡು ನೀವು ಅಧ್ಯಯನ ಮಾಡಬಹುದು. ಇಲ್ಲಿ ಕೆಲವೊಂದು ಕಾಲೇಜಸ್ ಹೆಸರಿದೆ. ಈ ಒಂದು ಕೋರ್ಸ್ ಅವೈಲೇಬಲ್ ಇರುವಂತ ಕಾಲೇಜ್ಗಳಿವೆ. ಅಗ್ರಿಕಲ್ಚರಲ್ ಡಿಪ್ಲೊಮಾ ಮತ್ತೆ ಸರ್ಟಿಫಿಕೇಶನ್ ಕೋರ್ಸ್ಗಳು ಯಾವ್ದಾವ್ದು ಇದೆ ನೋಡೋಣ. ಮೊದಲಿಗೆ ಡಿಪ್ಲೊಮಾ ಕೋರ್ಸಸ್ ಇಲ್ಲಿದೆ ನೋಡಿ. ಇವಿಷ್ಟು ಕೂಡ ಡಿಪ್ಲೊಮಾ ಕೋರ್ಸಸ್ಗಳು. ಇದರಲ್ಲಿ ವಿಶೇಷವಾಗಿರುವಂಥದ್ದು ವಾಟರ್ ಶೆಡ್ ಮ್ಯಾನೇಜ್ಮೆಂಟು, ಫಿಶ್ ಪ್ರಾಡಕ್ಟ್ಸ್ ಟೆಕ್ನಾಲಜಿ, ಫಿಶರಿ ಮ್ಯಾನೇಜ್ಮೆಂಟ್ ಕಮ್ ಫಿಶ್ ಬ್ರೀಡಿಂಗ್, ಆಗ್ರೋ ಜರ್ನಲಿಸಮ್ ಇಂತಹದ್ದು ವಿಶೇಷವಾಗಿರುವಂಥದ್ದು. ಇದಕ್ಕೆ ನಿಮ್ಗೆ ಎಲಿಜಿಬಿಲಿಟಿ 10+2 ಅಂದ್ರೆ PUC ನಲ್ಲಿ ನೀವು ಕಂಪಲ್ಸರಿ ಸೈನ್ಸ್ ತಗೊಂಡಿರ್ಬೇಕು. ಸೊ ಸರ್ಟಿಫಿಕೇಟ್ ಕೋರ್ಸ್ಗಳು ಯಾವ್ಯಾವ ಇದೆ ಅಂತ ನೋಡೋಣ ನೋಡಿ. ಇದರಲ್ಲಿ ವಿಶೇಷವಾಗಿರುವಂಥದ್ದು ಬಯೋ ಫರ್ಟಿಲೈಸರ್ ಪ್ರೊಡಕ್ಷನ್,
ಫ್ರೂಟ್ ಪ್ರೊಡಕ್ಷನ್, ಮೆಡಿಸಿನಲ್ ಅಂಡ್ ಆರೋಮ್ಯಾಟಿಕ್ ಪ್ಲಾಂಟ್ಸ್, ಸೀಡ್ ಟೆಕ್ನಾಲಜಿ, ಇಂಥವುದು ತುಂಬಾ ವಿಶೇಷವಾಗಿರುವಂತ ಕೋರ್ಸ್ಗಳು. ಸೊ ಇದಕ್ಕೆ ನೀವು 10th ಆಗಿರ್ಬೋದು, PUC ಆಗಿರ್ಬೋದು, ಅಥವಾ ವಿಜ್ಞಾನದಲ್ಲಿ ಪದವಿ ಕೂಡ ಮಾಡಿದ್ರು ನಡೆಯುತ್ತೆ. ಇಲ್ಲಿ ಕೆಲವೊಂದು ಕಾಲೇಜಸ್ ಹೆಸರಿದೆ. ಫುಡ್ ಪ್ರೊಸೆಸಿಂಗ್ ಅಲ್ಲಿ ಯಾವ್ಯಾವ ಪದವಿ ಮಾಡ್ಬೋದು ನೋಡೋಣವಾ? ಬಿಟೆಕ್ ಇನ್ ಫುಡ್ ಟೆಕ್ನಾಲಜಿ, ಬಿಟೆಕ್ ಇನ್ ಫುಡ್ ಸೈನ್ಸ್, BE ಇನ್ ಫುಡ್ ಟೆಕ್ನಾಲಜಿ ಅಂಡ್ ಬಯೋಕೆಮಿಕಲ್ ಇಂಜಿನಿಯರಿಂಗ್. ಇದು ಬಂದು 4 ವರ್ಷದ ಕೋರ್ಸ್ಗಳು. ಇಲ್ಲಿ BSc ಇನ್ ಫುಡ್ ಪ್ರೊಸೆಸಿಂಗ್, BSc ಇನ್ ಫುಡ್ ಪ್ರೊಸೆಸಿಂಗ್ ಟೆಕ್ನಾಲಜಿ, BSc ಇನ್ ಫುಡ್ ಸೈನ್ಸ್ ಅಂಡ್ ನ್ಯೂಟ್ರಿಷನ್, BSc ಇನ್ ಮೈಕ್ರೋಬಯಲ್ ಅಂಡ್ ಫುಡ್ ಟೆಕ್ನಾಲಜಿ. ಇದು ಕೂಡ 3 ರಿಂದ 4 ವರ್ಷದ ಪದವಿ ಕೋರ್ಸ್ಗಳು. ಇದಲ್ಲದೆ ಡಿಪ್ಲೊಮಾ ಕೋರ್ಸ್ಗಳು ಇದೆ. ಡಿಪ್ಲೊಮಾ ಇನ್ ಫುಡ್ ಅನಾಲಿಸಿಸ್, ಡಿಪ್ಲೊಮಾ ಇನ್ ಕ್ವಾಲಿಟಿ ಅಶ್ಯೂರೆನ್ಸ್. ಇದು ಬಂದು 2 ರಿಂದ 3 ವರ್ಷದ ಕೋರ್ಸ್ಗಳು. ಇದಕ್ಕೆ ಬೇಕಾಗಿರುವಂತ ಎಲಿಜಿಬಿಲಿಟಿ, ನೀವು PUC ಮಾಡಬೇಕು. PUC ನಲ್ಲಿ ಕಂಪಲ್ಸರಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಮತ್ತೆ ಮ್ಯಾಥಮೆಟಿಕ್ಸ್ ತಗೊಂಡಿರ್ಬೇಕು. ಇದಕ್ಕೆ ಕಾಲೇಜ್ ಲೆವೆಲ್ ಎಂಟ್ರೆನ್ಸ್ ಎಕ್ಸಾಮ್ಸ್ ಸಹ ಇರುತ್ತೆ. ಇಲ್ಲಿ ಕೆಲವೊಂದು ಕಾಲೇಜಸ್ ಹೆಸರಿದೆ. ನೋಡಿದ್ರಲ್ವಾ ಮಕ್ಕಳ, ಈ ಕ್ಷೇತ್ರದಲ್ಲಿ ಏನೇನೆಲ್ಲ ಅವಕಾಶಗಳಿದೆ ಹಾಗೂ ಇದಕ್ಕೆ ಬೇಕಾಗಿರುವಂತ ವಿದ್ಯಾರ್ಹತೆ ಏನು ಅಂತ ತಿಳ್ಕೊಂಡ್ರಿ ಅಲ್ವಾ? ಈ ಕ್ಷೇತ್ರ ನಿಮ್ಗೆ ಆಸಕ್ತಿದಾಯಕವಾಗಿದ್ಯಾ? ಇಲ್ಲಿ ಕೆಲಸ ಮಾಡೋ ಹುಮ್ಮಸ್ಸು ನಿಮ್ಮಲ್ಲಿದ್ಯಾ? ಯೋಚನೆ ಮಾಡಿ. ಈ ವಿಡಿಯೋದೊಂದಿಗೆ ನಾನು ನಿಮ್ಗೆ ಒಂದು ವರ್ಕ್ಶೀಟ್ ಕಳಿಸ್ತೀನಿ. ದಯವಿಟ್ಟು ಅದಕ್ಕೆ ಉತ್ತರ ಬರೆದು ವಾಪಸ್ ಕಳಿಸಿ. ಮುಂದಿನ ತರಗತಿಯಲ್ಲಿ ಒಂದು ಹೊಸ ವೃತ್ತಿ ವಿಷಯದ ಬಗ್ಗೆ ಮಾತನಾಡೋಣ. ಅಲ್ಲಿ ತನಕ ನಮಸ್ಕಾರ.